ಇದನ್ನ ಪಡ್ಕೋಬೇಕಂತ 16 ಸೋಮವಾರ ವೃತ ಮಾಡಿದ್ದೆ. ಪೂಜಾ ಮಾಡಿದ್ದು ಏನು 16 ಸೋಮವಾರ, ಸಿಕ್ಕಿದ್ದು ಸುಳಿ ಸುಮಾರಿದ್ದು ಸಿಕ್ಕೈತೆ ನನಗೆ. ಮಾಡಿದ್ದು 16 ಸೋಮವಾರ, ಸಿಕ್ಕಿದ್ದು ಸುಳಿ ಸುಮಾರು ಇದ್ದಿದ್ದು. ಇದು ಅವ್ರ ಕಂಪ್ಲೇಂಟ್. ಇವ್ರಿಗೆ ಕೇಳಿ ಜಗಳ ಆದ ಕೂಡಲೇ ತವ್ರ ಮನೆಗೆ ಕಳಿಸ್. ತವ್ರ ಮನೆಗೆ ಕಳಿಸಿ ಸುಮ್ಮನೆ ಬಿಟ್ಟಾನೇನು, ಫೋನ್ ಹಚ್ಚದ ಕೂಡಲೇ ಇವ್ನು ಅವ್ರ ಮಾವ ಎತ್ತದ. ಈ ಅಳಿಯ ನಂಬರ್ ಗೊತ್ತಿತ್ತಲ್ಲ, ಅವ ಅಳಿಯ ನಂಬರ್ ಅಂತ ಗೊತ್ತಾದ ಕೂಡಲೇ ಫೈರಿಂಗ ಶುರುವಾದ. ಯಾಕೆ ಹಚ್ಚಿದ್ ನೀನು ಫೋನ್? ನಾ ಹೇಳಿಲ್ಲ ಇನ್ನು ಮೇಲೆ ನಿನ್ನ ಮನೆ ಹೊಸ್ತಲ ತುಳಿದಿಲ್ಲ ನನ್ನ ಮಗಳು, ಯಾಕೆ ಹಚ್ಚಿದ್ ನೀ ಫೋನ್? ಇದನ್ನ ಕೇಳಾಕ ಹಚ್ಚಿನಿ, ಇದು ಕೇಳಿದ್ರೆ ಅಷ್ಟು ಸಂತೋಷ ಆಗತ್ತೆ ನನಗಂತ. ಸಂಸಾರದ ಅರ್ಥ ಏನು ಅಂದ್ರ, ಇದು ಕೂಡಿರಕ್ಕೂ ಆಗುದಿಲ್ಲ, ಬಿಟ್ಟಿರಕ್ಕೂ ಆಗುದಿಲ್ಲ. ಇದಕ್ಕ ಸಂಸಾರ ಅಂತ ಕರೀತಾರೆ ನೋಡಿ. ಸಂಸಾರ ಇದರ ಅರ್ಥ ಏನು ಅಂದ್ರ, ಕೂಡಿರಕ್ಕೂ ಆಗುದಿಲ್ಲ, ಬಿಟ್ಟಿರಕ್ಕೂ ಆಗುದಿಲ್ಲ. ಇದೇ ಸಂಸಾರ. ಅದಕ್ಕೆ ಕೆಲರ ಹಳಿದು ಕೆಲರ ಹೊಗಳಿ, ತೊಳಲಿ ಬಳಲಿ ವೃಥಾ ಹೋಯಿತೆಲ್ಲ ಸಂಸಾರ. ಎಷ್ಟು ತೊಳಲಾಟ ಬಳಲಾಟ. ಮತ್ತೆ ಕೆಲರ ಹಳಿದು ಕೆಲರ ಹೊಗಳಿ ವೃಥಾ ಹೋಯಿತೆಲ್ಲ ಸಂಸಾರ. ಎದಕ್ಕೆ ಹೋತಿದ್ದ ಸಂಸಾರ ಅಂದ್ರೆ ಏನು ಮಾಡ್ಯಾನಂದ್ರೆ ಎರಡ ಕೆಲಸ ಮಾಡ್ಯಾನ. ಇಲ್ಲ ಹೊಗಳಾನ, ಮಾತಾಡಿವಿಲ್ಲ, ಮಾತಿನೊಳಗೆ ಏನೈತೆ ಮನುಷ್ಯನ ಮಾತಿನೊಳಗೆ, ಇಲ್ಲ ಹೊಗಳಿವಿ ಇಲ್ಲ ಬೈದಿವಿ. ಇಷ್ಟ ಅಲ್ಲ, ಇಡೀ ಇಷ್ಟ ಆಯುಷ್ಯ ತುಂಬಾ ನಾವೆಲ್ಲ ಮಾತಾಡಿವಿ, ಮಾಡಿದ್ದೆರಡೇ ಕೆಲಸ. ಒಂದು ಹೊಗಳಿವಿ ಇಲ್ಲ ಬೈದಿವಿ. ಯಾಕೆ ಹೊಗಳಿವಿ ಅಂದ್ರೆ ಏನೋ ಮನಸ್ಸಿನಾಗ ಒಂದು ಅಪೇಕ್ಷೆ ಇಟ್ಕೊಂಡು ಅವ್ರ ಹತ್ರ ಹೋಗಿವಿ. ನಾವು ಅಪೇಕ್ಷೆ ಪಟ್ಟಿದ್ದು ಸಿಕ್ತು ಅಂದ್ರೆ ಹೊಗಳಿವಿ, ಸಿಗದಿದ್ರೆ ಬೈದಿವಿ ಅಷ್ಟೆ. ಇಷ್ಟೇ ಅಲ್ಲ ಮನುಷ್ಯ ಮಾಡಿದ್ದು. ಹೊಗಳಾನ ಇಲ್ಲ ತೆಗಳಾನ ಅಷ್ಟೆ. ಯಾಕ ಹೊಗಳಿಕೆ ತೆಗಳಿಕೆ ಶುರುವಾತು ಅಂದ್ರ, ಅಪೇಕ್ಷೆ ಪಟ್ಟಿದ್ದು ಸಿಕ್ತು ಅಂದ್ರೆ ಹೊಗಳಿಕೆ, ಸಿಗದೇ ಇದ್ರ ತೆಗಳಿಕೆ. ಈ ಗ್ರೀಸ್ ಅಂತ ಒಂದು ದೇಶ ಇತ್ತು, ಅಲ್ಲಿ ತತ್ವಜ್ಞಾನಿಗಳ ಬೀಡದು. ಅಲ್ಲಿ ಡಯೋಜನಿಸ್ ಅಂತ